ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಈ ಸರಣಿಯಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಮಂತ್ರದ ಬಗ್ಗೆ ನೋಡ್ತಾ ಇದ್ದೀವಿ. ಮಂತ್ರ ಅಂದರೆ ಏನು, ವೇದಿಕ್ ಪ್ರಕಾರ ಮಂತ್ರ ಹೇಗಿರಬೇಕು ಅಂತ. ಸೊ ಈ ಸಂಚಿಕೆಯಲ್ಲಿ ಈ ಪ್ರಶಂಸೆ ಅಥವಾ ಏನು ಮಂತ್ರ ಅಂತ ಏನು ಹೇಳ್ತೀವಿ, ಆ ಪ್ರಶಂಸೆಯೇ ಪದೇ ಪದೇ ಹೇಳಿದಾಗ ಅದು ಮಂತ್ರ ಆಗತ್ತೆ. ಸೊ ಇದು ಯಾವ ರೀತಿ ಇರಬೇಕು, ನಾವು ಹೇಗೆ ಇದನ್ನು ಹೇಳಬೇಕು ಅಂತ ಈ ಸಂಚಿಕೆಯಲ್ಲಿ ಕಲಿಯೋಣ. ಮೊದಲನೆಯದಾಗಿ ಮುಖ್ಯವಾಗಿ ಈ ಪ್ರಶಂಸೆ ಅಥವಾ ಸ್ತುತಿ ಅಂತ ಏನಿದೆ, ಪ್ರೇಸ್ ಅಂತ ಏನಿದೆ, ಅದು ಬಾಯಿಂದ ಇರಬೇಕು, ನಮ್ಮ ಮನಸ್ಸಿನಲ್ಲ. ಸೊ ನಾವು ಅನ್ಕೋತೀವಿ ನಾವು ಸೈಲೆಂಟಾಗಿ ಕೂತ್ಕೊಂಡು ನನ್ನ ಮನಸ್ಸಿನಲ್ಲೇ ನಾನು ದೇವರನ್ನ ಧ್ಯಾನ ಮಾಡ್ತೀನಿ ಅಂತ. ಸೊ ಅದು ಹೇಳಲಿಕ್ಕೆ ಬರಲ್ಲ, ಅದು ಕನ್ಸಿಡರ್ ಆಗಲ್ಲ. ಯಾತಕ್ಕೆ ಕನ್ಸಿಡರ್ ಆಗಲ್ಲ ಅಂದರೆ ನಮಗೆ ಈ ಮಾನವ ದೇಹ ಕೊಟ್ಟಿರೋದೇ ಅದಕ್ಕೆ. ಈ ದೇಹವನ್ನು ಉಪಯೋಗಿಸ್ಕೊಂಡು ನನಗೋಸ್ಕರ ಕರ್ಮ ಮಾಡು ಅಂತ. ಇದನ್ನು ಉಪಯೋಗಿಸ್ಕೊಳ್ಳದೆ ನಾನು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಏನೋ ಮಾಡ್ತೀನಿ, ಸುಮ್ಮನೆ ಸೈಲೆಂಟಾಗಿ ಧ್ಯಾನ ಮಾಡ್ತೀನಿ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಅದಕ್ಕೆ ಅವ್ರು ನಮಗೆ ಈ ದೇಹ ಕೊಡಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ನಮಗೆ ಈ ದೇಹ ಕೊಟ್ಟಿರೋ ಕಾರಣನೇ ಅದು, ನೀನು ಇದನ್ನು ಬಳಸ್ಕೊಂಡು ನನಗೆ ಕರ್ಮ ಮಾಡು ಅಂತ. ಸೊ ಹಾಗಾಗಿ ಮನಸ್ಸಿನಲ್ಲಿ ಆ ಸ್ತುತಿಯನ್ನು ಹೇಳೋದಲ್ಲ, ನಮ್ಮ ಬಾಯಿಂದ ಅದನ್ನು ಹೇಳಬೇಕು, ಆ ಎನರ್ಜಿ ಹೊರಗೆ ಬರಬೇಕು. ಅದಕ್ಕೇನೆ ಆ ಯಜ್ಞ ಕಾನ್ಸೆಪ್ಟಲ್ಲಿ ಅದಕ್ಕೆ ಹೇಳೋದು, ನೀವು ಬಾಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಊಟನೂ ಮಾಡಬಾರ್ದು ಅಂತ ವೇದಿಕಲ್ಲಿ ಅದಕ್ಕೆ ಹೇಳೋದು. ಸೊ ನಾವು ಬಾಯನ್ನು ಉಪಯೋಗಿಸ್ಕೊಂಡು ಮಾಡೋದು ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ. ಅದು ಆ ಕರ್ತವ್ಯವನ್ನು ನಾವು ಖಂಡಿತ ಬಾಯಿ ಉಪಯೋಗಿಸ್ಕೊಂಡು ಮಾಡಬೇಕು. ಸೊ ಅದು ಮೊದಲನೇದು. ಇನ್ನೊಂದು ಹೇಗಿರಬೇಕು ಪ್ರಶಂಸೆ ಅಂದರೆ ಕಂಟಿನ್ಯೂಸ್ ಆಗಿರಬೇಕು, ನಿರಂತರವಾಗಿ ಇರಬೇಕು, ಹರಿಬೇಕು. ಒಂದು ಜಲಪಾತ ಅಥವಾ ನದಿ ಹೇಗೆ ಹರ್ಕೊಂಡು ಹೋಗ್ತಾ ಇರುತ್ತೆ ಆ ಥರ ನಮ್ಮ ಪ್ರಶಂಸೆ ಇರಬೇಕು. ಅದಕ್ಕೆ ನಿರಂತರವಾಗಿ ಅಷ್ಟು ಭಕ್ತಿಪೂರ್ವಕವಾಗಿ ಅದು ನಮ್ಮಲ್ಲಿ ಹರಿಬೇಕು. ಆ ಭಾವ ಹರಿದು ನಮ್ಮ ಬಾಯಿಂದ ಆ ಪ್ರೇಸ್ ಬರಬೇಕು. ಸ್ಟಾರ್ಟಿಂಗಲ್ಲಿ ಅದು ಕಷ್ಟ, ಯಾಕಂದರೆ ನಾವು ಇದನ್ನು ಅಭ್ಯಾಸ ಮಾಡಿಲ್ಲ. ನಾವು ಸಣ್ಣ ವಯಸ್ಸಿಂದ ಇದು ಅಭ್ಯಾಸ ಮಾಡಬೇಕು. ನಾವು ಅಭ್ಯಾಸ ಮಾಡಿಲ್ಲದೆ ಇರೋ ಕಾರಣಕ್ಕೆ ನಮಗೆ ಸ್ಟಾರ್ಟಿಂಗಲ್ಲಿ ಆ ಥರ ಬರೋದು ಕಷ್ಟ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಪದ ಇದ್ದರೂ ಕೂಡ, ಪರಮಾತ್ಮ ನೀನು ಎಷ್ಟು ಒಳ್ಳೆಯವನು ಅದನ್ನು ಹೇಳಿದ್ರೂ ಕೂಡ, ಅದನ್ನು ಕೂಡ ಪದೇ ಪದೇ ಹೇಳ್ತಾ ಇದ್ರೂ ಕೂಡ ಅದು ಕೂಡ ಸಾಕು. ಅದನ್ನೇ ಹೇಳ್ತಾ ಇದ್ದರೆ ಆಮೇಲೆ ಒಂದು ವಾಕ್ಯ ಹೇಳೋ ಅಷ್ಟು ನಮಗೆ ಅರಿವು ಬರುತ್ತೆ. ಆಮೇಲೆ ಇನ್ನೊಂದು 3-4 ವಾಕ್ಯ ಹೇಳೋಷ್ಟು ನಮ್ಮ ಅರಿವು ಬರುತ್ತೆ, ಅಥವಾ ನಮ್ಮ ದೃಷ್ಟಿಕೋನ ಹೆಚ್ಚುತ್ತೆ. ಸೊ ಹೀಗೆ ಅದನ್ನು ಹೇಳ್ತಾ ಅದನ್ನೇ ರಿಪೀಟ್ ಮಾಡಬೇಕು. ಯಾವಾಗ ನಾವು ಪುನರಾವರ್ತಿಸ್ತೀವಿ, ಅದನ್ನೇ ಪದೇ ಪದೇ ಪುನರಾವರ್ತಿಸ್ತೀವಿ, ನಮ್ಮ ಪರ್ಸೆಪ್ಷನ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಏನು ಗ್ರಹಿಕೆಯ ಶಕ್ತಿ, ನಮ್ಮ ದೃಷ್ಟಿಕೋನ ಎಲ್ಲನೂ ಹೆಚ್ಚುತ್ತೆ. ಹೀಗೇ ಪ್ರಕೃತಿ ನಮಗೆ ಒಂದು ರಿವಾರ್ಡ್, ಏನು ಒಂದು ಪ್ರತಿಫಲ ಕೊಡೋದು ಇದೇ ರೀತಿ. ಸೊ ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ನಾವು ನಿರಂತರವಾಗಿ ಪರಮಾತ್ಮನನ್ನು ಪ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ನಾವು ಕೇಳಿದ್ದೀವಿ, ಕಾಳಿದಾಸನ ಏನು ರಚನೆಗಳಿದೆ. ಸೊ ಈ ಥರ ಎಲ್ಲ ಸುಮಾರು ಹಿಂದಿನ ಪೂರ್ವಜರು ಕೂಡ ಇದನ್ನು ಮಾಡಿದ್ದಾರೆ. ಸಾಧ್ಯ ಇಲ್ಲ ಅಂತಲ್ಲ, ಯಾರಿಗೆ ಏನೂ ಸಾಧ್ಯ ಇಲ್ಲದೆ ಇರೋರು ಕೂಡ ಇದನ್ನು ಪ್ರಾಕ್ಟೀಸ್ ಮೂಲಕ ಅದನ್ನು ಸಾಧಿಸಿದ್ದಾರೆ. ಸೊ ನಾವು ಕೂಡ ಇದನ್ನು ಮಾಡಬಹುದು. ಇನ್ನೊಂದು ಏನು ಅಂದರೆ ಪ್ರಶಂಸೆ ಅಥವಾ ಸ್ತುತಿ ಓಪನ್ ಆಗಿರಬೇಕು, ಪಬ್ಲಿಕ್ ಆಗಿರಬೇಕು. ಅಂದರೆ ಹಿಂಜರಿಕೆ ಇರಬಾರ್ದು. ನಾವು ಅನ್ಕೋತೀವಿ, ನಾನು ಪರಮಾತ್ಮನನ್ನು ಪಬ್ಲಿಕ್ಕಲ್ಲಿ ಪ್ರೇಸ್ ಮಾಡಿಬಿಟ್ರೆ ಅವ್ರು ಏನು ಅನ್ಕೋತಾರೋ ಏನೋ, ಇವರೆಲ್ಲ ಏನು ಅನ್ಕೋತಾರೋ ಏನೋ, ಯಾವುದೇ ಥರದ ಹಿಂಜರಿಕೆ, ಮುಜುಗರ ಏನೂ ಇರಬಾರ್ದು. ಯಾಕಂದರೆ ಇದು ನಮ್ಮ ಪರಮಾತ್ಮನ ಸಂಬಂಧ. ಸೊ ಅವ್ರು ಏನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ, ಆ ಥರ ಎಲ್ಲ ಇರಬಾರ್ದು. ಬರೀ ನಾನು ಪ್ರೈವೇಟಲ್ಲಿ ಮಾತ್ರ ಪ್ರೇಸ್ ಮಾಡ್ತೀನಿ, ನನ್ನ ರೂಮ್ ಒಳಗೆ ಮಾತ್ರ ಪ್ರೇಸ್ ಮಾಡ್ತೀನಿ, ಹೊರಗಡೆ ಪ್ರೇಸ್ ಮಾಡಲ್ಲ, ಆ ಥರ ಎಲ್ಲ ಇರಬಾರ್ದು. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಹನುಮಂತ ಲಂಕೆಗೆ ಹೋದಾಗ ಅಲ್ಲಿ ಗಟ್ಟಿಯಾಗಿ ಅವನು ಜೋರಾಗಿ ಕೂಗ್ತಾನೆ, ನಾನು ರಾಮನ ದಾಸ ಅಂತ ಜೋರಾಗಿ ಅನೌನ್ಸ್ ಮಾಡಿದ್ದು ಲಂಕೆಗೆಲ್ಲ, ನಾನು ರಾಮನ ದಾಸ ಅಂತ. ಅಷ್ಟು ಭಕ್ತಿ, ಅಷ್ಟು ಪ್ರೇಮ. ಸೊ ಅದು ಪರಮಾತ್ಮನಲ್ಲಿ ನಮ್ಮಲ್ಲಿ ಬರಬೇಕು. ಅದು ಬರಬೇಕು ಅಂದರೆ ನಮ್ಮಲ್ಲಿ ಏನು ದುಷ್ಟತನ ಇರುತ್ತೆ ಅದೇನೇ ನಮ್ಮನ್ನು ತಡೆಯೋದು. ಪಬ್ಲಿಕ್ಕಲ್ಲಿ ಪ್ರೇಸ್ ಮಾಡಬಾರ್ದು ಅಂತ ಎಲ್ಲ ಏನು ನಮ್ಮಲ್ಲಿ ಬರುತ್ತೆ ಭಾವನೆ, ಅದೆಲ್ಲ ನಮ್ಮಲ್ಲಿ ದುಷ್ಟತನ ಇದೆ ಅಂತಲೇ ಅರ್ಥ. ಸೊ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ನಾವು ಧೈರ್ಯವಾಗಿ, ಯಾವುದೇ ಥರದ ಹಿಂಜರಿಕೆ ಅಥವಾ ಭಯ ಅಥವಾ ಏನು ಮುಜುಗರ ಇಲ್ಲದೆ ಪ್ರಶಂಸೆ ಮಾಡೋದನ್ನು ಕಲಿಬೇಕು. ಸೊ ಇದು 3ನೇದು. 4ನೇದು ಆಲ್ರೆಡಿ ಹೇಳಿದೆ, ಇದು ಯಾವುದೇ ಭಾಷೆಯಲ್ಲಿ ಇರ್ಬೋದು, ಆದರೆ ನಮ್ಮದೇ ಸ್ವಂತ ಪದಗಳಾಗಿರಬೇಕು. ಅದು ನನ್ನಿಂದ ಬಂದಿರೋ ಅಂತಹ ಒಂದು ಭಾವನೆ ಇರಬೇಕು. ಯಾಕಂದರೆ ಇದು ನನ್ನ ಪರಮಾತ್ಮನ ಸಂಬಂಧ. ಸೊ ನಾನು ಬೇರೆಯವ್ರ ಮಂತ್ರವನ್ನು ಹೇಳ್ತಾ ಇದ್ದೀನಿ ಅಂದರೆ ನಂದು ಪರಮಾತ್ಮಂದು ಏನು ಕನೆಕ್ಷನ್ನೇ ಇಲ್ಲ ಅಂತ ಅರ್ಥ. ಸೊ ಒಂದು ಪುಟ್ಟ ಮಗು ತನ್ನ ಅಮ್ಮನಿಗೆ ಅದೇನು ಹೇಳುತ್ತೆ,
ತನ್ನ ಮನಸ್ಸಿನ ಭಾವನೆಯನ್ನು ಹೇಳುತ್ತಲ್ವಾ, ಯಾಕಂದರೆ ಅದು ತನ್ನ ಅಮ್ಮನ್ನ ಅವನು ಅದು ಪ್ರಶಂಸೆ ಮಾಡ್ತಾ ಇರೋದು ಆ ಥರ. ಸೊ ಅದು ಬೇರೆ ಯಾರ್ದೋ ಬೇರೆ ಯಾವುದೋ ನೋಡಿ ಅದನ್ನು ಕಾಪಿ ಮಾಡಲ್ಲ, ತನ್ನದೇ ಭಾವನೆಯನ್ನು ತನ್ನ ಅಮ್ಮನಿಗೆ ಅದು ಹೇಳುತ್ತೆ. ಅದೇ ಥರ ನಾವು ಕೂಡ ಪರಮಾತ್ಮನಿಗೆ ನಮ್ಮ ಭಾವನೆಯನ್ನು ನಾವು ವ್ಯಕ್ತಪಡಿಸ್ಬೇಕು. ಇನ್ನೊಂದು ಏನು ಅಂದರೆ ಅದರಲ್ಲಿ ಯಾವುದೇ ತರಹದ ನೆಗೆಟಿವ್ ಇಮೋಷನ್ಸ್ ಇರಬಾರ್ದು. ಒಂದು ಜೆಲಸಿ ಈರ್ಷ್ಯೆ ಭಾವನೆ ಒಂದೊಂದ್ಸತಿ ಆ ಥರ ಎಲ್ಲ ಬಂದರೂ ಅದನ್ನು ಮೀರಿ ಮೇಲೆ ಏರಬೇಕು. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಪ್ರಶಂಸೆ ಒಳಗಿಂದ ಬರ್ತಾ ಇರುತ್ತೆ, ಆದರೆ ಬಾಯಿಂದ ಹೇಳಲ್ಲ, ಸುಮ್ಮನೆ ಮನಸ್ಸಲ್ಲೇ ಅನ್ಕೊಂಡ್ಬಿಡ್ತೀವಿ. ಅದು ಸೋಮಾರಿತನ, ಅದನ್ನೂ ಇರಬಾರ್ದು. ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ನಮ್ಮ ಒಳಗಿಂದ ಪ್ರಶಂಸೆ ಬರ್ತಾ ಇದೆ, ಆದರೆ ಬಾಯಿಂದ ಹೇಳ್ತಾ ಇಲ್ಲ ಅಂದರೆ ಅಲ್ಲಿ ದುಷ್ಟತನ ಇದೆ ನನ್ನಲ್ಲಿ ಅಂತ ಅದನ್ನು ಹೋಗ್ಲಾಡಿಸ್ಬೇಕು ಪ್ರಯತ್ನದಿಂದ. ಸೊ ಅದು ಹೇಗೆ ಸಾಧ್ಯ ಅಂದರೆ ಅದನ್ನು ರಿಪೀಟ್ ಮಾಡಿದಾಗ, ಸಾವಿರಾರು ಬಾರಿ ಅದನ್ನು ಬಾಯಿಂದ ನನಗೆ ಒಂದು ಸೆಂಟೆನ್ಸ್ ಅರ್ಥ ಆದರೂ ಕೂಡ ಅದನ್ನು ಸಾವಿರಾರು ಬಾರಿ ನನ್ನ ಬಾಯಿಂದ ರಿಪೀಟ್ ಮಾಡಿದಾಗ, ಪುನರಾವರ್ತಿಸಿದಾಗ ನನ್ನಲ್ಲಿ ಆ ದುಷ್ಟತನ ಹೋಗ್ಲಾಡ್ಸೋಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಆ ಲೇಜಿನೆಸ್ ಸೋಮಾರಿತನ ಇದೆ, ಆ ಸೋಮಾರಿತನವನ್ನು ಮೀರಿ ಏರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಏನು ಅಂದರೆ ಪ್ರಶಂಸೆ ಸ್ತುತಿ ಹೇಗಿರಬೇಕು ಅಂದರೆ ಅದು ಯಾವಾಗಲೂ ಒಂದು ರಿಯಲ್, ನೈಜವಾಗಿರಬೇಕು. ನೈಜವಾಗಿರಬೇಕು ಅಂದರೆ ನನಗೆ ನಿಜವಾಗ್ಲೂ ಸ್ವತಃ ಗೊತ್ತಿರಬೇಕು, ಪರ್ಸ್ನಲ್ಲಾಗಿ ನನಗೆ ಗೊತ್ತಿರಬೇಕು ಇದೇ ಇದರ ಕ್ವಾಲಿಟಿ ಅಂತ. ಅದಕ್ಕೇ ನಾವು ಪರಮಾತ್ಮನನ್ನು ಸ್ತುತಿಸೋದಕ್ಕಿಂತ ಮುಂಚೆ ಪ್ರಕೃತಿಯನ್ನು ಸ್ತುತಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾಕಂದರೆ ಪ್ರಕೃತಿ ನಮ್ಮ ಸುತ್ತಲೂ ಖಂಡಿತ ಇದೆ, ಲೈಕ್ ಪಂಚಮಹಾಭೂತಗಳು ನಮ್ಮ ಸುತ್ತಲೂ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ನೋಡ್ಬೋದು, ಪರ್ಸೀವ್ ಮಾಡ್ಬೋದು. ಸೊ ಅದನ್ನು ನಾವು ನಮ್ಮ ಗ್ರಹಿಕೆಗೆ ಏನು ಬರುತ್ತೋ ಅದನ್ನು ಬಾಯಿಂದ ಡೈರೆಕ್ಟಾಗಿ ನಮ್ಮ ತಿಳುವಳಿಕೆಗೆ ಖಂಡಿತವಾಗಿ ಏನು ಕ್ವಾಲಿಟೀಸ್, ಗುಣಗಳು ನಮಗೆ ಗೊತ್ತಾಗಿದೆಯೋ ಅದನ್ನು ಹೇಳಬೇಕು. ಗೊತ್ತಿಲ್ಲದೆ ಇರೋದು ಇಮ್ಯಾಜಿನ್ ಮಾಡಿಕೊಂಡು ಹೇಳೋ ಹಾಗಿಲ್ಲ. ಯಾವುದೋ ಒಂದು ಕಲ್ಪನೆಯಲ್ಲಿ ನನ್ನ ಇದರಲ್ಲಿ ಏನೋ ಬಂದಿದೆ ಫ್ಯಾಂಟಸಿಲಿ, ಅದನ್ನು ಹೇಳೋ ಹಾಗಿಲ್ಲ. ಸೊ ಇನ್ನೊಂದೇನು ಅಂದರೆ ಆಲ್ರೆಡಿ ನಾವು ಹೋದ ಸಂಚಿಕೆಯಲ್ಲಿ ಹೇಳ್ದಂಗೆ ಇದು ನನಗೆ ಅರ್ಥ ಆಗಿರಬೇಕು, ಬೇರೆಯವ್ರದ್ದಾಗಿರಬಾರ್ದು. ಇದು ಬೇರೆ ಯಾರೋ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ, ನಾನು ಅದನ್ನು ಹೇಳ್ತೀನಿ ಅಂದರೆ ಅದು ಒಪ್ಪಿಗೆ ಅಲ್ಲ, ಅದು ಕಾಪಿ ಅಂತಲೇ ಅರ್ಥ ಆಗುತ್ತೆ. ಇನ್ನೊಂದೇನು ಅಂದರೆ ಪ್ರಶಂಸೆ ಕೆಲವರು ಹೇಳ್ತಾರೆ ಅದರಲ್ಲಿ ಒಂದು ಶುದ್ಧತೆ ಇರಬೇಕು, ಒಂದು ಶುದ್ಧ ಉದ್ದೇಶ ಇರಬೇಕು ಅಂತ. ಸೊ ಇದರಲ್ಲಿ ಯಾವುದೇ ತರಹದ ಉದ್ದೇಶ ಇಲ್ಲ ಪ್ರೇಸಿಂಗಲ್ಲಿ. ಯಾವುದು ಹೇಗಿದೆಯೋ ಅದನ್ನು ಹಾಗೆಯೇ ಹೇಳೋದು. ತುಂಬ ಚೆನ್ನಾಗಿದೆ, ಇದು ಪ್ರಕೃತಿಯ ಸೌಂದರ್ಯ ತುಂಬ ಚೆನ್ನಾಗಿದೆ, ಸೊ ಅದು ಪ್ರಕೃತಿಯ ಸೌಂದರ್ಯ, ಅದು ನಿಜ, ಅದನ್ನು ರಿಯಾಲಿಟಿ ಏನೋ ಅದನ್ನು ಹೇಳೋದು ಅಷ್ಟೇ. ಅದರಲ್ಲಿ ಯಾವುದೇ ತರಹದ ಉದ್ದೇಶ ಇಲ್ಲ. ಆಮೇಲೆ ಅದು ಸಿಂಪಲ್ ಆಗಿರಬೇಕು. ಇದರಲ್ಲಿ ಒಂದು ಸಿಂಪ್ಲಿಸಿಟಿ ಇದೆ ಸ್ತುತಿಯಲ್ಲಿ. ನಾನು ತುಂಬ ಡಿಕ್ಷನರಿ ಪಕ್ಕದಲ್ಲಿ ಇಟ್ಕೊಂಡು ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಇಟ್ಕೊಂಡು ನಾನು ಹೇಳಿದ್ರೆ ಪರಮಾತ್ಮನ ಮೆಚ್ತಾನೆ ಅಂತ ಆ ಥರ ಮಾಡೋದಲ್ಲ. ನನಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನೇ ಹೇಳೋದು. ನಾನು ಹುಡುಕಿ ಏನೋ ಒಂದು ಮಾಡಿ ಆರ್ಟಿಫಿಷಿಯಲ್ ಆಗಿ ಹೇಳೋದು ಅದು ಪ್ರಶಂಸೆ ಅಂತ ಲೆಕ್ಕಕ್ಕೆ ಬರಲ್ಲ. ಯಾಕಂದರೆ ತುಳಸಿದಾಸ್ಗೆ ಸಂಸ್ಕೃತ ಬರಲ್ಲ, ತುಳಸಿದಾಸ್ಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಅವನು ಸ್ತುತಿ ಮಾಡಿದ ಹನುಮಂತನ ಅಷ್ಟೇ, ಅದು ಸ್ವೀಕಾರ ಆಯಿತು. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಈ ರೀತಿಯಲ್ಲಿ ಸ್ತುತಿ ಮಾಡೋದು ಎಷ್ಟು ಸುಲಭ ಅಂದರೆ, ನೀವು ವೇದಿಕ್ ಕಥೆಗಳಲ್ಲಿ ನಾವು ಕೇಳ್ತೀವಿ, ಧ್ರುವನ ಕಥೆಯಲ್ಲಿ, ಪ್ರಹ್ಲಾದನ ಕಥೆಯಲ್ಲಿ ಅವರೆಲ್ಲ ಪುಟ್ಟ ಮಕ್ಕಳು, 5 ವರ್ಷದ ಮಕ್ಕಳು, ಬಾಲಕರು, ಅವರು ಕೂಡ ಪರಮಾತ್ಮನನ್ನು ಸ್ತುತಿಸಿ ಮೆಚ್ಚಿಸ್ಕೊಂಡಿದ್ದಾರೆ ಅಂದರೆ ಹೇಗೆ ಸಾಧ್ಯ ಆಯಿತು? ಈ ಪ್ರೊಸೀಜರ್ ಅಷ್ಟು ಸುಲಭ ಇದೆ ಅಂತ ಅರ್ಥ. ಮಂತ್ರ ಹೇಳೋದು ಆಗಲಿ ಅಥವಾ ದೇವರನ್ನು ಸ್ತುತಿ ಮಾಡೋದು ತುಂಬ ಕಷ್ಟದ ಕೆಲಸ ಅಲ್ಲ. ನಾವೇನೋ ತುಂಬ ಒಂದು ಕೋರ್ಸ್ ಮಾಡಬೇಕು, ಮಂತ್ರ ಕಲಿಯೋ ಕೋರ್ಸ್ ಮಾಡಬೇಕು ಅಥವಾ ಸಂಸ್ಕೃತವನ್ನು ಕಲಿತು ಮಂತ್ರವನ್ನು ಹೇಳಬೇಕು, ಆ ಥರ ಏನೂ ಇಲ್ಲ. ನಮ್ಮ ಡೈರೆಕ್ಟ್ ಭಾವನೆ, ಅಂತರಂಗದ ಭಾವನೆಯನ್ನು ನಾವು ಪರಮಾತ್ಮನಿಗೆ ಏನು ಡೈರೆಕ್ಟಾಗಿ ಕೊಹರೆಂಟಾಗಿ ಏನು ಹೇಳ್ತೀವಿ, ಸ್ತುತಿಯನ್ನು ಹೇಳ್ತೀವಿ, ಪರಮಾತ್ಮನ ಗುಣವನ್ನು, ಅದು ಖಂಡಿತ ಸ್ವೀಕಾರ ಆಗುತ್ತೆ. ಸೊ ಅದಕ್ಕೆ ಉದಾಹರಣೆ ಧ್ರುವ, ಪ್ರಹ್ಲಾದ ಅವರೆಲ್ಲ ನಮಗೆ ವೇದಿಕ ಕಥೆಯಲ್ಲಿ ಸಿಗ್ತಾರೆ. ಯಾರಿಗಾದ್ರೂ ಎಷ್ಟೇ ಸಣ್ಣ ಪ್ರಮಾಣದಲ್ಲಿ ಅವ್ರಿಗೆ ಅರಿವಿದ್ರೂ ಕೂಡ ಅವ್ರು ಅದನ್ನು ಇನ್ಕ್ರೀಸ್ ಮಾಡ್ಕೋಬೋದು, ಋಷಿ ಲೆವೆಲ್ ತನಕ ಹೋಗ್ಬೋದು, ಋಷಿ ತನಕ ಆಗ್ಬೋದು. ಅದಕ್ಕೆ ಬೇಕಾಗಿರೋದು ಏನು ಅಂದರೆ ಒಂದು ಹಾರ್ಡ್ ವರ್ಕ್, ಶ್ರಮವನ್ನು ಪಡೋದು. ಇದರಲ್ಲಿ ಶ್ರಮ ಎಲ್ಲಿದೆ ಅಂದರೆ ರೆಪಿಟೇಷನಲ್ಲಿ, ಪದೇ ಪದೇ ಪುನಃ ಪುನಃ ಅದನ್ನು ಪುನರಾವರ್ತಿಸೋದ್ರಲ್ಲೇ ನಮ್ಮ ಶ್ರಮ ಇದೆ. ಅದೇನೇ ನಾವು ಮಾಡಬೇಕಾದ ನಿಜವಾದ ಕೆಲಸ. ಪ್ರಕೃತಿ ನೋಡೋದು ಅದೇನೆ. ನಾವು ಈ ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀವಾ?
ನಮ್ಮ ಅರಿವಿಗೆ ಬಂದಿರೋ ಸ್ತುತಿಯನ್ನು ಮತ್ತೆ ಮತ್ತೆ ಹೇಳೋದಕ್ಕೆ ನಾವು ರೆಡಿ ಇದ್ದೀವಾ ಅಂತ ಅದನ್ನೇ ನೋಡೋದು. ಸೊ ಅದನ್ನು ಮಾಡಿದಾಗ ಮಾತ್ರ, ನಿರಂತರವಾಗಿ ಮಾಡಿದಾಗ ನಮಗೆ ಈ ಮಂತ್ರವನ್ನು ಹೇಳೋಕ್ಕೂ ಸಾಧ್ಯ, ಪರಮಾತ್ಮನನ್ನು ತಲುಪೋಕ್ಕೂ ಸಾಧ್ಯ. ಸೊ ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಅಂದರೆ ಪ್ರಕೃತಿಯನ್ನು ಸ್ತುತಿಸೋದು. ಸೊ ಅದೇನೇ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಪ್ರಕೃತಿಯನ್ನು ಪ್ರಶಂಸೆ ಮಾಡೋದನ್ನ ಅಭ್ಯಾಸ ಮಾಡೋದ್ರಿಂದ ನಾವು ಪರಮಾತ್ಮನನ್ನು ಸ್ತುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸಂಚಿಕೆಯಲ್ಲಿ ನಾವು ಏನು ಕಲ್ತ್ವಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಯಾವ ಪಾಯಿಂಟ್ಸ್ ನಮ್ಮ ಗಮನದಲ್ಲಿರಬೇಕು ನಾವು ಈ ಸ್ತುತಿಯನ್ನು ಅಥವಾ ಪ್ರಶಂಸೆ ಮಾಡೋದ್ರಲ್ಲಿ ಅಂತ ಕಲ್ತ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲ್ಯಾಣ. ಧನ್ಯವಾದ.